ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯ ನಾವು ಆಲಿಸೋಣ. ಲೂಕ 19ನೇ ಅಧ್ಯಾಯ 41ನೇ ವಾಕ್ಯ. ಯೇಸು ಸ್ವಾಮಿ ಜೆರುಸಲೇಮ್ ಪಟ್ಟಣಕ್ಕೆ ಇನ್ನೂ ಹತ್ತಿರವಾಗಿ ಬಂದು ಅದನ್ನು ನೋಡಿ, ಇಂದಾದರೂ ನೀನು ಶಾಂತಿ ಮಾರ್ಗವನ್ನು ಅರಿತುಕೊಂಡಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು, ಆದರೆ ಅದು ಈಗ ನಿನ್ನ ಕಣ್ಣಿಗೆ ಮರೆಯಾಗಿದೆ. ಕಾಲವು ಬರುವುದು, ಆಗ ಶತ್ರುಗಳು ನಿನ್ನ ಸುತ್ತಲೂ ಅಲೆಯನ್ನು ಬಿಸಿ ಮುತ್ತಿಗೆ ಹಾಕಿ ಎಲ್ಲೆಡೆಯಲ್ಲಿಯೂ ನುಗ್ಗಿ ನಿನ್ನನ್ನು ನಿನ್ನೊಳಗಿನ ಜನರನ್ನು ಧ್ವಂಸ ಮಾಡುವರು. ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲುವಂತೆ ಮಾಡುವರು, ಏಕೆಂದರೆ ದೇವರು ನಿನ್ನನ್ನು ಅರಸಿ ಬಂದ ಕಾಲವನ್ನು ನೀನು ಅರಿತುಕೊಳ್ಳದೆ ಹೋದೆ ಎಂದು ಅದರ ಸಲುವಾಗಿ ಕಣ್ಣೀರಿಟ್ಟರು. ದೇವರ ವಾಕ್ಯ ಇದು. ದೇವರಿಗೆ ಕೃತಜ್ಞತೆ. ಪ್ರಿಯ ದೇವಜನರೇ, ನಾವು ದೇವರ ವಚನವನ್ನು ಸಾರುವುದರಿಂದ ಇನ್ನೊಬ್ಬರಿಗೆ ಒಂದು ಸಹಾಯಕವಾಗಿ, ಇನ್ನೊಬ್ಬರಿರುವ ಒಂದು ದುಷ್ಟಚಟಗಳು ಎಲ್ಲ ಪ್ರತಿಯೊಂದು ದುಷ್ಟಚಟಗಳು, ಕಾಯಿಲೆಗಳು ಎಲ್ಲರೂ ದೂರ ಆಗ್ತಾ ಬರ್ತದೆ. ಬೇಜಾರೆ ನಮ್ಮ ಕೆಲಸ ಏನಂದರೆ ಶುಭ ಸಂದೇಶವನ್ನು ಸಾರುವುದು. ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂದರೆ ಪ್ರತಿದಿನ ಒಂದು ವಚನವನ್ನು, ಒಂದು ಪ್ಯಾರಾಗ್ರಾಫಲ್ಲಿ ಒಂದು ವಚನವನ್ನು ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡಿ. ಇದಕ್ಕೆ ನೀವು ಹಣ ಕೊಡೋದೇನಿಲ್ಲಲ್ಲ. ದೇವರು ನಿಮ್ಗೆ ಆಶೀರ್ವದಿಸ್ತಾರೆ. ಶುಭ ಸಂದೇಶನ ಮೂಲೆ ಜಗತ್ತಿನ ಮೂಲೆ ಸಾರುವಂತರ ನಾವಾಗಬೇಕು ಜನರೇ. ಆದ್ದರಿಂದ ಇನ್ನು ಮೇಲೆ ನೀವು ಜಪಸರ ಮನೆಯಲ್ಲಿ ನಿತ್ಯ ಒಗ್ಗೂಡಿ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು, ಮುಖ್ಯವಾಗಿ ದೇವರ ವಾಕ್ಯವನ್ನು ಸಾರಲಿಕ್ಕೆ ಮುಂದೆ ಬನ್ನಿ ಜನರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.